ನರಮಂಡಲಕ್ಕೆ ವಿಪರೀತವಾಗಿ ಪರಿಣಾಮ ಬೀರಿ ನಾನು 5 ತಿಂಗಳು ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. 5 ದಿವಸ ಇದ್ದು ನಾನು ಮರ್ಮ ಚಿಕಿತ್ಸೆಯನ್ನು ಪಡ್ಕೊಂಡೆ. ಅಲ್ಲಿ ಬಂದ್ಮೇಲೆ ನನಗೆ ಕಂಪ್ಲೀಟ್ ವಾಸಿಯಾಗಿದೆ. ಇಲ್ಲಿಯ ಸ್ವಾಮೀಜಿಗಳಾದಂತ ಶ್ರೀನಿವಾಸ ಸ್ವಾಮಿಗಳವರು ಬಹಳ ವಿಶ್ವಾಸದಿಂದ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡು ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಚಿಕಿತ್ಸೆ ಕೊಡಿಸಿರ್ತಾರೆ. ನಮಸ್ಕಾರ, ನಾನು ಶಿವಲಿಂಗಯ್ಯ ಅಂತ ಹೇಳಿ ನಿವೃತ್ತ ಪೊಲೀಸ್ ಅಧಿಕಾರಿ. 2022ರಲ್ಲಿ ನನಗೆ ಕರೋನಾ ಎಫೆಕ್ಟ್ ಆಗಿ ನಾನು 16 ದಿವಸ ಕ್ಯೂರಾ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದೆ. ನನಗೆ ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಆಗಿ ದೇವರ ದಯದಿಂದ ಉಳಿದುಕೊಂಡೆ. ಆ ಟ್ರೀಟ್ಮೆಂಟ್ನಲ್ಲಿ ನನಗೆ ನರಮಂಡಲಕ್ಕೆ ವಿಪರೀತವಾಗಿ ಪರಿಣಾಮ ಬೀರಿ ನಾನು 5 ತಿಂಗಳು ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗೂ ಈಗೂ ನಮ್ಮ ಸ್ವಂತ ಅಣ್ಣ ತಮ್ಮ ಅವ್ರಿಗೂ ಡಾಕ್ಟರ್ ಇದ್ರು. ಅವ್ರ ಸಲಹೆ ಮೇರೆಗೆ ನಾನು ಊಟದ ಬಗ್ಗೆ ಸ್ವಲ್ಪ ಚೇಂಜಸ್ ಮಾಡ್ಕೊಂಡಾದ್ಮೇಲೆ ನನಗೆ 5 ತಿಂಗಳಾದ ನಂತರ ಸ್ವಲ್ಪ ನಡೆಯೋದಕ್ಕೆ ಪ್ರಾರಂಭ ಮಾಡಿದೆ. ಆದ್ರೂ ಆ ನರಮಂಡಲ ವೀಕ್ನೆಸ್ ಮಾತ್ರ ನನಗೆ ಹೋಗ್ಲಿಲ್ಲ. ನಾನು ಯಾವ್ಯಾವ್ದೋ ಚಿಕಿತ್ಸೆ ಮತ್ತೆ ಔಷಧಿಗಳು ತಗೊಂಡು ಯಾವುದು ಏನು ಪ್ರಯೋಜನ ಆಗ್ಲಿಲ್ಲ. ನಾನು ಹಾಗೆ ಯೂಟ್ಯೂಬ್ನಲ್ಲಿ ನೋಡ್ತಾ ಇರ್ಬೇಕಾದ್ರೆ ನೆಲಮಂಗಲ ಹತ್ರ ಅರ್ಜುನ್ ಬೆಟ್ಟಳ್ಳಿ ಅಂತ ಗ್ರಾಮದಲ್ಲಿ ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದಿಕ್ ಆಸ್ಪತ್ರೆ ಇದ್ದು ಅಲ್ಲಿ ನಾನು ಬಂದು 5 ದಿವಸ ಇದ್ದು ನಾನು ಮರ್ಮ ಚಿಕಿತ್ಸೆಯನ್ನು ಪಡ್ಕೊಂಡೆ. ಅಲ್ಲಿ ಬಂದ್ಮೇಲೆ ನನಗೆ ಕಂಪ್ಲೀಟ್ ವಾಸಿಯಾಗಿದೆ. ನಾನು ಅದ್ರ ಬಗ್ಗೆ ಭಾರಿ ಸಂತೋಷವಾಗಿದ್ದೇನೆ. ಇಲ್ಲಿಯ ಸ್ವಾಮೀಜಿಗಳಾದಂತ ಶ್ರೀನಿವಾಸ ಸ್ವಾಮಿಗಳವರು ಬಹಳ ವಿಶ್ವಾಸದಿಂದ ಪ್ರೀತಿಯಿಂದ ನಮ್ಮನ್ನು ಬರಮಾಡಿಕೊಂಡು ನಮಗೆ ಒಳ್ಳೆ ರೀತಿಯಲ್ಲಿ ನಮಗೆ ಚಿಕಿತ್ಸೆ ಕೊಡಿಸಿರ್ತಾರೆ. ಅವರು ಇದೇ ರೀತಿ ಬೇರೆ ಜನಗಳಿಗೂ ಸಹ ಅವರ ಸಲಹೆ ಮತ್ತು ಚಿಕಿತ್ಸೆಯನ್ನು ಕೊಡಲು ಅವರಿಗೆ ದೇವರವರಿಗೆ ಆರೋಗ್ಯ ಐಶ್ವರ್ಯ ಮತ್ತು ಶಕ್ತಿ ಕೊಡ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಈ ಬೇರೆ ಯಾರು ಕರೋನಿಂದ ನರಳಿದ್ದಾರೆ ಅವರು ಇಲ್ಲಿ ಬಂದು ಚಿಕಿತ್ಸೆ ಪಡೆದುಕೊಂಡ್ರೆ ಅವ್ರು ಖಂಡಿತ ಗುಣಮುಖ ಆಗ್ತಾರೆ ಅಂತೇಳಿ ನಾನು ಭಾವಿಸ್ತೇನೆ. ಇದನ್ನ ನಾನು ನಿಮಗೆ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದೇನೆ. ನಮಸ್ಕಾರ.